ಯಾಕೆ ನಗುತ್ತಾ ಇದ್ದೀರಲ್ಲ? ಸರಿ, ಇವತ್ತು ಒಂದು ವ್ಯಕ್ತಿ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಆಮೇಲೆ ಏನು ಮಾಡ್ತಾರೆ ಅಂದರೆ ಯಾವ ವಿಷಯ ಹೇಳ್ತೀನಿ ಅಂತ ನೀವೇ ಕಂಪ್ನಿಯನ್ನ ಮಾಡಿ. ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಒಬ್ಬ ಮಹಾನ್ ಪುರುಷ ಈ ಭೂಮಿಯ ಮೇಲೆ ಇದ್ರು. ಜನಿಸಿ ಒಂದು ಒಳ್ಳೆ ಪದವಿಯನ್ನು ಅಲಂಕರಿಸಿ ಈ ದೇಶಕ್ಕಾಗಿ ಒಂದು ತ್ಯಾಗವನ್ನು ಮಾಡಿ ಹೋಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಸರ್ ವಿಶ್ವೇಶ್ವರಯ್ಯ ಅಂತ. ಹೇಳಿ, ವಿಶ್ವೇಶ್ವರಯ್ಯ. ಸಾಮಾನ್ಯವಾಗಿ ವಿಶ್ವೇಶ್ವರಯ್ಯ ಅಂದ ತಕ್ಷಣ ನಮಗೆ ನೆನಪಾಗೋದು ಏನ್ ನೆನಪಾಗುತ್ತೆ ಹೇಳಿ ನೋಡೋಣ. ಒಂದು ಆ ವ್ಯಕ್ತಿ ಯಾವುದೇ ವ್ಯಕ್ತಿಯಾಗಿರಲಿ, ಒಳ್ಳೆ ಕೆಲಸ ಮಾಡಿದ್ರೆ ಆ ಕೆಲಸ ನೆನಪಾಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಆ ಕೆಲಸ ನೆನಪಾಗುತ್ತೆ. ಆದ್ರೆ ಕೆಟ್ಟ ಕೆಲಸ ಮಾಡಿದವರನ್ನ ನಾವು ಇತಿಹಾಸದಿಂದ ಅವ್ರನ್ನ ಏನ್ ಮಾಡ್ತೀವಿ ಅಂದ್ರೆ ತೆಗೆದಾಕ್ತೀವಿ. ಹಾಗೆ ಒಳ್ಳೆ ಕೆಲಸ ಮಾಡಿದವ್ರನ್ನ ಏನ್ ಮಾಡ್ತೇವೆ ನಾವು ಇತಿಹಾಸದ ಪುಟಕ್ಕೆ ಸೇರಿಸ್ತೇವೆ. ಅದನ್ನ ಪ್ರತಿದಿನ ಪ್ರತಿ ಕ್ಷಣ ಮುಂದಿನ ಯುವ ಪೀಳಿಗೆಗೆ ಏನ್ ಮಾಡ್ತೇವೆ ಅದನ್ನ ನೆನಪನ್ನ ಮಾಡಿಸ್ತೇವೆ. ಹಾಗೆ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ನಾವು ಯಾಕೆ ಇವತ್ತು ನೆನೆಸ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಅನೇಕ ಕಾರಣಗಳಿದಾವೆ. ಏನಿದೆ? ಅನೇಕ ಕಾರಣಗಳು. ಏನಿರ್ಬೋದು? ಸರ್ ಎಂ ವಿಶ್ವೇಶ್ವರಯ್ಯ ಯಾವುದರಲ್ಲಿ ಪ್ರಸಿದ್ಧಿಯಾಗಿದ್ರು ಅಂತ ಬೇಗ ಏನ್ ಮಾಡಿದ್ರೆ ಹೇಳ್ರಿ? ಕನ್ನಂಬಾಡಿ ಕಟ್ಟೆ, ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ನಿರ್ಮಾಣ ಮಾಡಿ. ಮತ್ತೆ ಹೇಳಿ, ಇವರು ಮೈಸೂರು ಅರಸರಲ್ಲಿ ಏನಾಗಿರ್ತಾರೆ ಅಂದ್ರೆ ದಿವಾನರಾಗಿರ್ತಾರೆ. ಮೈಸೂರು ಅರಸರಲ್ಲಿ ಏನಾಗಿರ್ತಾರೆ? ದಿವಾನರಾಗಿರ್ತಾರೆ. ಆ ಒಂದು ಸಂದರ್ಭ ಹೇಗಿತ್ತು ಅಂದ್ರೆ ಭಾರತಕ್ಕೆ ಏನಾಗಿರ್ಲಿಲ್ಲ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ. ಭಾರತಕ್ಕೆ ಏನ್ ಸಿಕ್ಕಿರ್ಲಿಲ್ಲ? ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ. ಆವಾಗಲೇ ಮೈಸೂರು ಅರಸರಲ್ಲಿ ದಿವಾನರಾಗಿದ್ಕೊಂಡು ಭಾರತದ ಬಗ್ಗೆ ಮತ್ತೆ ಭಾರತದಲ್ಲಿ ಏನಾದ್ರೂ ಒಂದು ಅಭಿವೃದ್ಧಿಯನ್ನ ಪಡಿಸ್ಬೇಕು ಅಂತಕ್ಕಂಥ ಆಲೋಚನೆಯನ್ನು ಹೊಂದಿರತಕ್ಕಂಥ ಮಹಾನ್ ವ್ಯಕ್ತಿಯಾಗಿದ್ರು. ಹಾಗಾಗಿ ಅವರು ಎಲ್ಲಿ ಕಾವೇರಿ ನದಿಯಲ್ಲಿ ನೀರು ಪೋಲಾಗಿ ಎಲ್ಲಿ ಹೋಗ್ತಿತ್ತು ಅಂದ್ರೆ ಸಮುದ್ರವನ್ನ ಸೇರ್ತಿತ್ತು. ಅವಾಗ ಅವ್ರಿಗೆ ಅವ್ರ ತಲೆಯಲ್ಲಿ ಬಂದಿರತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಆ ನೀರನ್ನು ನಾವೇನ್ ಮಾಡ್ಬೇಕು ಅಂದ್ರೆ ನಿಲ್ಲಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಏನ್ ಕಟ್ಬೇಕು? ಅಣೆಕಟ್ಟನ್ನ ಕಟ್ಬೇಕು. ಮೊದಲು ವಿಚಾರ ಬಂತು, ರಾಜರೊಡನೆ ಮಾತಾಡ್ತಾರೆ, ಅದಕ್ಕೆ ಬೇಕಾಗಿರತಕ್ಕಂಥ ಸಂಪನ್ಮೂಲ ಸಂಗ್ರಹಿಸಿದ್ರು, ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ರು. ಇವತ್ತು ಬೆಂಗಳೂರು, ಮೈಸೂರು ಆ ಭಾಗದ ಸುತ್ತಮುತ್ತ ಜನ ಇವತ್ತು ಕುಡಿಲಿಕ್ಕೆ ಮತ್ತು ವ್ಯವಸಾಯ ಮಾಡಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಆ ನೀರನ್ನ ಬಳಸ್ತಾ ಇದ್ದಾರೆ. ವಿದ್ಯುತ್ ಶಕ್ತಿ ಉತ್ಪಾದನೆಯನ್ನ ಮಾಡ್ತಾರೆ, ಮೀನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಇವತ್ತು ನಾವೆಲ್ಲ ಮೈಸೂರಿಗೆ ಪ್ರವಾಸಕ್ಕೆ ಹೋಗ್ಬಿಟ್ರೆ, ಎಲ್ಲಿಗೆ ಹೋಗ್ಬಿಟ್ರೆ ಮೈಸೂರಿಗೆ ಪ್ರವಾಸಕ್ಕೆ ಹೋಗ್ಬಿಟ್ರೆ ಆ ಕಡೆ ಅಲ್ಲೆಲ್ಲ ನೋಡ್ರಿ ಅಣೆಕಟ್ಟು KRS ಹೋಗದೆ ಹಾಗೆ ಯಾರು ವಾಪಸ್ ಬರಲ್ಲ. ಬೆಳಗಿಂದ ಸಂಜೆವರೆಗೆ ಎಲ್ಲ ಮೈಸೂರನ್ನು ನೋಡ್ತಾರೆ, ಸಂಜೆ ಎಲ್ಲಿಗೆ ಹೋಗ್ತಾರೆ? KRS ಹೋಗ್ತಾರೆ. ಅಲ್ಲಿ ಇನ್ನೊಬ್ರು ದಿವಾನರು ಇರ್ತಾರೆ, ಮಿರ್ಜಾ ಇಸ್ಮಾಯಿಲ್ ಅಂತ ಹೇಳಿ. ಯಾರು? ಮಿರ್ಜಾ ಇಸ್ಮಾಯಿಲ್. ಅವರು ಆ ಕನ್ನಂಬಾಡಿ ಅಣೆಕಟ್ಟಿನ ಕೆಳಗಡೆ ಏನ್ ಮಾಡಿದ್ರು ಅಂದ್ರೆ ಒಳ್ಳೆ ಬೃಂದಾವನವನ್ನು ನಿರ್ಮಾಣ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಇವತ್ತು ನಾವು ನೋಡ್ತಾ ಇದ್ವಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ನಿರ್ಮಾಣ ಅಂತ. ಇವೆಲ್ಲ ಏನು ಅಂದ್ರೆ ಒಂದು ದೇಶ ಪ್ರಗತಿಯತ್ತ ಕೊಂಡೊಯ್ಲಿಕ್ಕೆ ಇವೆಲ್ಲ ಬೇಕು ಅಂತ. ಆದ್ರೆ ಅವಾಗ ಅವ್ರಿಗೇನು ಕಲ್ಪನೆ ಇರಲಿಲ್ಲ. ನೋಡಿ ಅವಾಗ ಏನೂ ಕಲ್ಪನೆ ಇರಲಿಲ್ಲ. ಅವರು ವಿಶ್ವೇಶ್ವರಯ್ಯನವರು ಮನಸ್ಸು ಮಾಡಿದ್ರೆ ರಾಜರಿಂದ ಅತಿ ಹೆಚ್ಚು ಸಂಪಾದನೆಯನ್ನು ಹಣವನ್ನ ಮಾಡ್ಕೊಂಡು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರ್ಬೋದಾಗಿತ್ತು. ಬಟ್ ಅವರು ಅದಕ್ಕೆ ಯಾವುದಕ್ಕೂ ಮಹತ್ವ ಕೊಡಲಿಲ್ಲ. ನಾನು ಸೇವೆ ಮಾಡುವಂತಹ ಸಾಮ್ರಾಜ್ಯ ಯಾವುದು? ಮೈಸೂರು. ನಾನು ಮೈಸೂರು ಅರಸರಲ್ಲಿ ಕೆಲಸಕ್ಕಿದ್ದೇನೆ, ನಾನು ದಿವಾನನಾಗಿದ್ದೇನೆ, ಅವ್ರು ಕೊಡೋ ಸಂಬಳಕ್ಕೆ ನಾನು ಒಳ್ಳೆ ಕೆಲಸವನ್ನ ಏನ್ ಮಾಡಬೇಕು ಅಂದ್ರೆ ಮಾಡಬೇಕು ಅನ್ನೋ ವಿಚಾರ ಮಾಡಿ ಎಷ್ಟು ಅಭಿವೃದ್ಧಿ ಮಾಡ್ತಾರೆ ಅಂದ್ರೆ ಬ್ರಿಟಿಷ್ ಸರ್ಕಾರ ಇಡೀ ಭಾರತದ ಎಲ್ಲ ಸಂಸ್ಥಾನಗಳು ತಿರುಗಿ ನೋಡೋ ಹಾಗೆ ಬೆಳೆಸ್ತಾರೆ.
ಏನನ್ನ ಬೆಳೆಸ್ತಾರೆ? ಮೈಸೂರನ್ನ ಬೆಳೆಸ್ತಾರೆ. ಅಷ್ಟೆಲ್ಲ ಬೆಳೆಸಿದ್ದಕ್ಕೆ ನೋಡಿ, ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆನೆ ಏನಾದ್ರೂ ಒಂದು ಅಭಿವೃದ್ಧಿ ಹೊಂದಿರುವಂತ ಸಂಸ್ಥಾನ ಅಂತ ಇದ್ರೆ ಅದು ಯಾವ ಸಂಸ್ಥಾನ ಅಂತಂದ್ರೆ ಮೈಸೂರು ಸಂಸ್ಥಾನ. ಹಾಗಾಗಿ ಒಂದು ಏನ್ ಮಾಡಿದ್ರು ಅವರು ವಿಶ್ವೇಶ್ವರಯ್ಯನವರು? ಮೈಸೂರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೈಸೂರು ಬ್ಯಾಂಕ್ ಸ್ಟಾರ್ಟ್ ಮಾಡ್ತಾರೆ, ವಿಶ್ವವಿದ್ಯಾಲಯ ಸ್ಟಾರ್ಟ್ ಮಾಡ್ತಾರೆ. ಭದ್ರಾವತಿ ಏನ್ ಮಾಡಿದ್ರು? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಪ್ರಾರಂಭ ಮಾಡಿದ್ರು, ಸಿಮೆಂಟ್ ಕಾರ್ಖಾನೆ ಮಾಡಿದ್ರು, ಕಾಗದ ಕಾರ್ಖಾನೆ ಮಾಡಿದ್ರು, ಬೆಂಗಳೂರಲ್ಲಿ ಸಾಬೂನು ಕಾರ್ಖಾನೆ ಸ್ಟಾರ್ಟ್ ಮಾಡ್ತಾರೆ, ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಟಾರ್ಟ್ ಮಾಡ್ತಾರೆ. ಇದು ಸಾಮಾನ್ಯ ಮಾತಲ್ಲ. ಇವತ್ತಿನವರಿಗೆ ಒಂದು ಕಾರ್ಖಾನೆ ಸ್ಟಾರ್ಟ್ ಮಾಡಕ್ ಆಗ್ತಿಲ್ಲ, ಆ ಜಮೀನನ್ನ ತಗೊಳಕ್ ಆಗ್ತಿಲ್ಲ. ಕಾರ್ಖಾನೆ ಸ್ಟಾರ್ಟ್ ಮಾಡೋದು ಒಂದ್ ಕಡೆಗಿರ್ಲಿ, ಜಮೀನನ್ನು ಏನ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಜಮೀನನ್ನು ಒತ್ತುವರಿ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂದ್ರೆ ಅದ್ರ ಅರ್ಥ ಏನು ಅಂತಂದ್ರೆ ಆವಾಗ ಏನು ಅಂದ್ರೆ ಒಂದು ಅಧಿಕಾರ ಇತ್ತು ರಾಜರಿಗೆ ಮತ್ತೆ ಬ್ರಿಟಿಷರಿಗೆ ಅಧಿಕಾರ ಇತ್ತು. ಅವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಇಂಥ ಭೂಮಿ ಬೇಕು ಅಂದ್ರೆ ಭೂಮಿಯನ್ನು ತಗೊಂಡ್ಬಿಡೋರು, ಯಾವ್ದು ಮುಲಾಜಿಗೂ ಹೋಗ್ತಿರ್ಲಿಲ್ಲ. ಇವತ್ತು ನಾವು ರೈಲು ಮಾರ್ಗ ನೋಡ್ತಾ ಇದ್ದೇವೆ, ನಮ್ಮ ದೇಶದಲ್ಲಿ ಏನ್ ನೋಡ್ತಾ ಇದೀವಿ? ರೈಲು ಮಾರ್ಗ. ಇವತ್ತು ಹೊಸ ರೈಲು ಮಾರ್ಗ ಹಾಕ್ಬೇಕು 10 ವರ್ಷ ಬೇಕು. 10 ವರ್ಷ ಆದ್ರೂ ಆಯ್ತು, ಆಗದೆ ಇದ್ರು ಇಲ್ಲ. ಯಾಕೆ ಇಷ್ಟೆಲ್ಲ ಕಷ್ಟ ಆಗ್ತಾ ಇದ್ರೆ ಅವಾಗಿನ ನಿಯಮಗಳು ಹಂಗಿದ್ವು, ಅವಾಗ ಮಾಡ್ತಿದ್ರು. ಬಟ್ ಇವತ್ತು ಎಲ್ಲರೂ ನಿಯಮಗಳನ್ನು ತಿಳ್ಕೊಂಡಿದ್ದಾರೆ. ಯಾರು ಅಷ್ಟು ಸುಲಭವಾಗಿ ಏನ್ ಮಾಡಲ್ಲ ಅಂದ್ರೆ ಕೈಗಾರಿಕಾ ಸ್ಥಾಪನೆ ಮಾಡ್ಲಿಕ್ಕೆ ಭೂಮಿಯನ್ನ ಕೊಡ್ತಾ ಇಲ್ಲ. ಅವತ್ತು ವಿಶ್ವೇಶ್ವರಯ್ಯನವರಿಗೆ ಎಲ್ಲರೂ ಸಹಕಾರ ಕೊಟ್ಟರು. ಇವತ್ತು ಏನ್ ಮಾಡಿದ್ರು ಅಂದ್ರೆ ಇಡೀ ಕರ್ನಾಟಕ ಆ ಸಂದರ್ಭದಲ್ಲಿ ಅತ್ಯಂತ ವೈಭವದ ರಾಜ್ಯವಾಯಿತು. ಏನಾಯ್ತು? ವೈಭವದ ರಾಜ್ಯ ಆಯ್ತು ಅಂತ ಆವಾಗಲೇ. ಹಾಗಾದ್ರೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆನೇ ಅಷ್ಟು ಅಭಿವೃದ್ಧಿ ಹೊಂದಿರತಕ್ಕಂಥ ಕರ್ನಾಟಕ ಇವತ್ತು ನಾವೇನ್ ಮಾಡಬೇಕಾಗಿದೆ ಅಂದ್ರೆ ಇವತ್ತು ಏನನ್ನ ಅಧ್ಯಯನ ಮಾಡಬೇಕು ಅಂದ್ರೆ ಅವತ್ತು ವಿಶ್ವೇಶ್ವರಯ್ಯನವರ ಏನೋ ಅದೊಂದು ಹಾಡು ಹೇಳ್ತಾರೆ ರಾಜ್ಕುಮಾರ, ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ ಕನ್ನಂಬಾಡಿ ನಿರ್ಮಿಸುತ್ತಿದ್ದಾರೆ ಅಂತ. ರಾಜ್ಕುಮಾರ್ ರಾಣೆ ಬಂದಿದ್ದ ಬಂಗಾರದ ಮನುಷ್ಯ ಅಂತ ಸಿನಿಮಾದಲ್ಲಿ ಕಾಡು ದೊಡ್ಡ ಕಲ್ಲು ಬಂಡೆ ಇರುತ್ತೆ, ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಒಡೆದು ಸಿನಿಮಾದಾಗೆ, ಜೀವನದಾಗಲ್ಲ, ಸಿನಿಮಾದಾಗ ಮಾಡೋದು ಬೇರೆ, ನಿಜ ಜೀವನದಲ್ಲಿ ಮಾಡೋದು ಬೇರೆ. ವಿಶ್ವೇಶ್ವರಯ್ಯನವರು ನಿಜ ಜೀವನದಲ್ಲಿ ಮಾಡಿದ್ರು, ರಾಜ್ಕುಮಾರ್ ಅವರು ಸಿನಿಮಾದಾಗ ಮಾಡಿದ್ರು. 3 ತಾಸಲ್ಲಿ ತೋರಿಸಿದ್ರು. ಅವ್ರು 30 ವರ್ಷ ಮಾಡಿದ್ರು. ಯಾರು? ವಿಶ್ವೇಶ್ವರಯ್ಯನವರು. ಅವತ್ತು ನೋಡಿರ್ತಕ್ಕಂಥ ನಮ್ಮ ದೇಶದ ರಾಜ್ಯ ಹೇಗೆ ಅಭಿವೃದ್ಧಿ ಆಗಿತ್ತು, ಇವತ್ತು ಏನು ಅಭಿವೃದ್ಧಿ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಏನ್ ಮಾಡೋಣ ಅಂತ ಇವತ್ತು ಅಭ್ಯಾಸವನ್ನ ಮಾಡೋಣ. ಹಾಗಾದ್ರೆ ಅಭ್ಯಾಸ ಮಾಡೋಣ ಅಂತಂದ್ರೆ ಅವರು ಕೈಗಾರೀಕರಣ ಇಲ್ಲವೇ ನಾಶ ಅಂತ. ಒಂದು ದೇಶ ಕೈಗಾರಿಕೆಯಿಂದ ಅಭಿವೃದ್ಧಿ ಆಗ್ಬೇಕು, ಇಲ್ಲ ಅಂದ್ರೆ ನಾಶ. ಏನ್ ಮಾಡ್ಬೇಕು ಅಂತ ಹುಟ್ಟಿದ ಮೇಲೆ ನಾವ್ ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ಬೇಕು ಅಂತ. ಹಾಗಾಗಿ ವಿಶ್ವೇಶ್ವರಯ್ಯನವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಯೋಜಿತ ಅರ್ಥ ವ್ಯವಸ್ಥೆ, ಭಾರತಕ್ಕೆ ಯೋಜಿತ ಅರ್ಥ ವ್ಯವಸ್ಥೆ ಅಂತಕ್ಕಂಥ ಪುಸ್ತಕವನ್ನು ಬರೆದು ಭಾರತದಲ್ಲಿ ಅರ್ಥ ವ್ಯವಸ್ಥೆ ಹೆಂಗಿರ್ಬೇಕು, ಕೈಗಾರಿಕೆಗಳು ಹೆಂಗ್ ಸ್ಥಾಪನೆ ಆಗ್ಬೇಕು ಅಂತ ಅವತ್ತೇ ಏನ್ ಮಾಡಿದ್ರು ಮಾರ್ಗದರ್ಶನ ಕೊಟ್ಟರು. ಹಾಗಾಗಿ ಇವತ್ತು ನಾವೇನ್ ಮಾಡೋಣ ಅಂದ್ರೆ ಕರ್ನಾಟಕದ ಕೈಗಾರಿಕೆಯ ಬಗ್ಗೆ ಮಾಹಿತಿಯನ್ನ ಪಡೆದು ಕರ್ನಾಟಕದ ಕೈಗಾರಿಕೆ ಇವತ್ತಿನ ದಿವಸ ನಾವೇನ್ ಮಾಡೋಣ ಅಂದ್ರೆ ಕರ್ನಾಟಕದ ಕೈಗಾರಿಕೆಗಳು. ಯಾವುದಾದ್ರೂ ಒಂದು ನಾಡು ಅಥವಾ ದೇಶ ಅಭಿವೃದ್ಧಿ ಆಗೈತಿ ಅಂದ್ರೆ ನಾವೇನನ್ನ ನೋಡ್ತೇವೆ ಅಂದ್ರೆ ಕೈಗಾರಿಕೆಯನ್ನ ನೋಡ್ತೀವಿ. ಏನನ್ನ ನೋಡ್ತೀವಿ? ಕೈಗಾರಿಕೆಯನ್ನ ನೋಡ್ತೇವೆ. ಹಾಗೆ ಎಷ್ಟು ಬೇಗ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದುತ್ತವೋ ಅಷ್ಟು ಬೇಗ ಆ ದೇಶ ಏನಾಗುತ್ತೆ ಅಂದ್ರೆ ಅಭಿವೃದ್ಧಿಯನ್ನ ಹೊಂದುತ್ತೆ ಅಂತ. ಹಾಗಾಗಿ ನಾವೇನ್ ಮಾಡಿದೀವಿ ಇವತ್ತು ಅಂದ್ರೆ ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಲ್ಲಿ ನಾನು ಹೇಳಿದೆ, ಇಲ್ಲಿವರೆಗೂ ಹೇಳಿದೆ ನಮ್ಮ ದೇಶದಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂತ. ಕೆಲವೊಂದು ಸಂಸ್ಥಾನಗಳು ಇದ್ವು, ಚೆನ್ನಾಗಿ ಮಾಡಿದ್ರು, ಇನ್ನು ಬ್ರಿಟಿಷರ ಆಳ್ವಿಕೆ ಇತ್ತು, ಅಲ್ಲೂ ಸಹ ಕೆಲವೊಂದಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ರು. ಆದ್ರೆ ಅಷ್ಟೊಂದು ಪ್ರಗತಿಯಾಗಿ ಏನಾಗಿರ್ಲಿಲ್ಲ ಅಂದ್ರೆ ಕೈಗಾರಿಕೆಗಳ ಸ್ಥಾಪನೆ ಆಗಿರ್ಲಿಲ್ಲ ಅಂತ. ಇಲ್ಲಿ ಕೈಗಾರಿಕೆ ಅಂದ ತಕ್ಷಣ ಎಲ್ಲೆಂದರಲ್ಲಿ ಕೈಗಾರಿಕೆಯನ್ನು ಪ್ರಾರಂಭ ಮಾಡಕ್ ಅವಕಾಶ ಇಲ್ಲ. ಅವಕಾಶ ಇದ್ದು ಮಾಡೋಕ್
ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು ಅಂದ್ರೆ ಅದಕ್ಕೆ ಏನಿದೆ ಅಂತಂದ್ರೆ ಅದರ ಸ್ಥಾನೀಕರಣ ಅಂತ ಇರುತ್ತೆ. ಏನಿರುತ್ತೆ ಹೇಳಿ? ಸ್ಥಾನೀಕರಣ. ಸ್ಥಾನೀಕರಣ ಅಂದ್ರೆ ಏನು? ಸಾಮಾನ್ಯವಾಗಿ ಒಂದು ಕೈಗಾರಿಕೆಯನ್ನು ನಾವು ಪ್ರಾರಂಭ ಮಾಡಬೇಕು ಅಂದ್ರೆ ಇಂತಿಂತ ಅಂಶಗಳು, ಸೌಲಭ್ಯಗಳು ಅಲ್ಲಿ ಇರಲೇಬೇಕು. ಏನಿರ್ಬೇಕು? ಸಾಮಾನ್ಯವಾಗಿ ಒಂದು ವಿದ್ಯುತ್ ಶಕ್ತಿ ಚೆನ್ನಾಗಿರ್ಬೇಕು, ಎರಡನೇದು ರಸ್ತೆಗಳಿರ್ಬೇಕು, ಮೂರನೇದು ನಾವು ಪ್ರಾರಂಭ ಮಾಡುವಂತಹ ಕೈಗಾರಿಕೆಗೆ ಏನಿರ್ಬೇಕು ಅಂದ್ರೆ ಕಚ್ಚಾ ವಸ್ತು ಅಲ್ಲೇ ಸಿಗಂಗಿರ್ಬೇಕು. ಮೂರನೇದು ಅಲ್ಲಿ ಆ ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರ ಲಭ್ಯತೆ ಇರಬೇಕು. ನೆಕ್ಸ್ಟ್ ನೀರು ಬೇಕು, ವಾಯುಗುಣ ಚೆನ್ನಾಗಿರ್ಬೇಕು, ಭೂಮಿ ಕಡಿಮೆ ದರದಲ್ಲಿ ಭೂಮಿ ಸಿಗಂಗಿರ್ಬೇಕು. ಸರ್ಕಾರ ಅನೇಕ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಅಲ್ಲಿ ಸರ್ಕಾರ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಕೈಗಾರಿಕೆ ಮಾಡಲಿಕ್ಕೆ ಒದಗಿಸಿ ಕೊಡ್ಬೇಕು. ಇವ್ರು ಕೊಟ್ಟಾಗ ಮಾತ್ರ ಏನಾಗುತ್ತೆ ಅಂದ್ರೆ ಕೈಗಾರಿಕೆಯನ್ನು ಪ್ರಾರಂಭ ಮಾಡಬಹುದು. ಏನ್ ಮಾಡಬಹುದು? ಕೈಗಾರಿಕೆಯನ್ನ ಮಾಡಬಹುದು. ಬಹಳ ಹಳೆ ಕಾಲದಲ್ಲಿ ಹೋದ್ರೆ ನಾವು ವಿದ್ಯುತ್ ಸಂಪರ್ಕ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಏನ್ ಮಾಡೋದು ಅಂದ್ರೆ ಈ ಊದುಗುಲುಮೆ ಅವರವ್ರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಏನ್ ಮಾಡೋದು ಅಂದ್ರೆ ಅದರಲ್ಲೇ ಉತ್ಪಾದನೆಯನ್ನು ಮಾಡೋದು. ಅವು ಸಣ್ಣ ಪ್ರಮಾಣದಾಗ ಇದ್ವು. ಯಾವಾಗ ಶಿವನ ಸಮುದ್ರದಲ್ಲಿ ಬ್ರಿಟಿಷರು ಏನ್ ಮಾಡಿದ್ರು? ಶಿವನ ಸಮುದ್ರದಲ್ಲಿ ಏನ್ ಮಾಡಿದ್ರು? ವಿದ್ಯುತ್ ಉತ್ಪಾದನೆಯನ್ನ ಮಾಡಿದ್ರು. ಯಾವಾಗ ವಿದ್ಯುತ್ ಉತ್ಪಾದನೆಯಾಗಿ ಬೆಂಗಳೂರು ನಗರಕ್ಕೆ ವಿದ್ಯುತ್ ಬಂತೋ ಆವಾಗ ಏನಾಯ್ತು ಅಂದ್ರೆ ಬೇರೆ ರೀತಿಯ ಕೈಗಾರಿಕೆಗಳು ಅಂದ್ರೆ ವಿದ್ಯುತ್ ಅನ್ನ ಪಡೆದುಕೊಂಡು ಸಣ್ಣ ಸಣ್ಣ ಕೈಗಾರಿಕೆಗಳು ಪ್ರಾರಂಭ ಆದವು. ಆವಾಗ ಒಂದು ಹಂತಕ್ಕೆ ಬೆಳೀತು. ಏನ್ ಬೆಳೀತು ಅಂದ್ರೆ ಕೈಗಾರಿಕೆ ಬೆಳೀತು ಅಂತ. ಇನ್ನು ಇಲ್ಲಿ ಭದ್ರಾವತಿ ಹೇಳಿದ್ರೆ, ಭದ್ರಾವತಿ ಯಾವುದು? ಕಬ್ಬಿಣ ಮತ್ತೆ ಉಕ್ಕಿನ ಕೈಗಾರಿಕೆ. ಇದು ಹೇಗೆ ಪ್ರಾರಂಭ ಆಯ್ತು ಅಂದ್ರೆ ಇದು ಒಂಥರ ವಿಚಿತ್ರ. ವಿಶ್ವೇಶ್ವರಯ್ಯನವರು ಮತ್ತು ಮೈಸೂರಿನ ಅರಸರ ಏನ್ ಮಾಡಿದ್ರು? ಏನು ಇವರ ಒಂದು ನೇತೃತ್ವದೊಳಗೆ ಏನ್ ಮಾಡ್ತಾರೆ ಅಂದ್ರೆ ಕೆಮ್ಮಣ್ಣ ಗುಂಡೆ ಮತ್ತೆ ಕುದುರೆಮುಖದಲ್ಲಿ ಅದಿರಿತ್ತು, ಕಬ್ಬಿಣದ ಅದಿರಿತ್ತು. ಭದ್ರಾವತಿಯಲ್ಲಿ ಜಾಗ ಚೆನ್ನಾಗಿತ್ತು. ಯಾಕೆ ಚೆನ್ನಾಗಿತ್ತು ಅಂದ್ರೆ ಅಲ್ಲಿ ನೀರಿತ್ತು. ಯಾವ ನೀರಿತ್ತು ಅಂದ್ರೆ ಭದ್ರಾ ನದಿಯ ನೀರಿತ್ತು. ಆ ಭದ್ರಾ ನದಿ ನೀರು, ಆಮೇಲೆ ಕೆಮ್ಮಣ್ಣಗುಂಡಿಯ ಅದಿರು, ಸಂಡೂರಿನ ಮ್ಯಾಂಗ್ನೀಸ್ ಇವೆಲ್ಲವನ್ನ ಬಳಸಿಕೊಂಡು ಮೊದಲಿಗೆ ಏನ್ ಮಾಡೋರಂತ ಊದುಕುಲುಮೆಯಲ್ಲಿ ಮಾಡ್ತಿದ್ರಂತೆ. ಆಮೇಲೆ ಜೋಗದಲ್ಲಿ ವಿದ್ಯುತ್ ಉತ್ಪಾದನೆ ಆದ್ಮೇಲೆ ವಿದ್ಯುತ್ತಿನಿಂದ ಏನ್ ಮಾಡಿದ್ರು? ಉತ್ಪಾದನೆ ಮಾಡೋದನ್ನ ಕಲ್ತು ಹಂಗೆ ಒಂದೊಂದೇ ಏನಾದ್ರು ಆಧುನೀಕರಣಗೊಳ್ತಾ ಒಂದು ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆನೆ ಸಿಕ್ಕಾಪಟ್ಟೆ ಕೈಗಾರಿಕೆಗಳು ಮೈಸೂರು ಸಂಸ್ಥಾನದಲ್ಲಿ ಸ್ಥಾಪನೆ ಆಗಿದ್ವು. ಎಲ್ಲಿ ಸ್ಥಾಪನೆ ಆಗಿದ್ವು? ಮೈಸೂರು ಸಂಸ್ಥಾನದಲ್ಲಿ ಅಂತ. ಹೀಗೆ ನಾವು ಇವತ್ತಿನ ದಿವಸ ಏನ್ ಮಾಡೋಣ ಅಂತಂದ್ರೆ ಇವತ್ತಿನ ದಿವಸ ವಿದ್ಯಾರ್ಥಿಗಳೇ ಸ್ವಾತಂತ್ರ್ಯ ನಂತರ ಕೈಗಾರಿಕೆಗಳ ಬೆಳವಣಿಗೆ ಅಂತ. ಇಲ್ಲಿವರೆಗೂ ನಾವು ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಕೈಗಾರಿಕೆಗಳು ಇದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಈ ಸ್ವಾತಂತ್ರ್ಯ ನಂತರ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥ ಮಾಹಿತಿ ನೋಡಿ. ಸ್ವಾತಂತ್ರ್ಯ ನಂತರ ಕೇಂದ್ರ ಸರ್ಕಾರದ ಕೈಗಾರಿಕಾ ನೀತಿ ರಾಜ್ಯದ ಕೈಗಾರಿಕಾ ಪ್ರಗತಿಗೆ ಪೂರಕವಾಯಿತು. ಹಾಗಾಗಿ ಇದರ ಫಲವಾಗಿ ಅನೇಕ ಕೈಗಾರಿಕೆಗಳು ಸ್ಥಾಪನೆಗೊಂಡು ಅವುಗಳು ಅಂತಂದ್ರೆ ಯಾವ್ಯಾವು ಅಂತಂದ್ರೆ ನೋಡಿ, ವಿಮಾನ ಕೈಗಾರಿಕೆ ಏನಾಯ್ತು? ವಿಮಾನ ಕೈಗಾರಿಕೆ, ಹಾಗೆ ಇಂಜಿನಿಯರಿಂಗ್ ಕೈಗಾರಿಕೆ, ಮತ್ತೆ ಮೆಷಿನ್ ಟೂಲ್ಸ್ ಅಂತ ಹೇಳಿ ಗಡಿಯಾರಗಳು, ಕಬ್ಬಿಣ ಮತ್ತೆ ಉಕ್ಕಿನ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆ, ಮಾಹಿತಿ ತಂತ್ರಜ್ಞಾನ, ಬೇಗ ವಿದ್ಯುನ್ಮಾನ ತಂತ್ರಜ್ಞಾನ, ಜೈವಿಕ ಬಯೋಟೆಕ್ನಾಲಜಿ, ಐಟಿ ಮತ್ತೆ ಬಿಟಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇನ್ನೊಂದು ಬಯೋಟೆಕ್ನಾಲಜಿ ಅಂತ ಕರೀತಾರೆ. ನಾವು ಇವತ್ತು ಏನ್ ಮಾಡೋಣ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೈಗಾರಿಕೆಗಳನ್ನ ಅಭ್ಯಾಸವನ್ನ ಮಾಡೋಣ. ಸರಿ, ಮೊದಲನೇದು ಹೇಳ್ಬೇಕಂದ್ರೆ ಮೂಲ ಕೈಗಾರಿಕೆ ಇದು ಯಾವುದು? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ನೋಡಿ, ಈ ಕಬ್ಬಿಣ ಮತ್ತೆ ಉಕ್ಕಿನ ಕೈಗಾರಿಕೆ ಎಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತಂದ್ರೆ ನೀವು ನೆಳ್ಳ ಕುತ್ಕೊಂಡಿರಿ. ಎಲ್ಲಿ ಕುತ್ಕೊಂಡಿರಿ? ನೆಳ್ಳ ಕುತ್ಕೊಂಡಿರಿ. ಕಾರಣ ಏನಪ್ಪ ಅಂದ್ರೆ
ಕಾರಣ ಏನ್ ಹೇಳಿ? ಕಬ್ಬಿಣ. ಆಲ್ ಟಿಕೆಟ್ SLC ಅಪ್ಡೇಟ್ ಆಯ್ತು ಸರ್. ನೆಕ್ಸ್ಟ್ ಏನು ಫ್ರೀಸ್ ಮಾಡ್ಬಿಟ್ಟು ಮಾಡಿದ್ರೆ ಅದನ್ನ ಫ್ರೀಸ್ ಏನಿಲ್ಲ, ಅಷ್ಟೇ. ಇಲ್ಲೇನಾಗಿತ್ತು ಅಂದ್ರೆ ಕಬ್ಬಿಣ ಇರೋದ್ರಿಂದ ನಾವಿವತ್ತು ಎರಡಲ್ಲಿ ಕುತ್ಕೊಂಡಿದ್ದೇವೆ, ಹೌದಾ? ನೀವು ಇದ್ರಿಗೆ ಗಾರ್ಡನ್ಸ್ಗಳನ್ನು ನೋಡ್ತೀವಿ, ಇವೆಲ್ಲ ಯಾವ್ದ್ರಿಂದ ರೆಡಿ ಆಗಿದೆ? ಕಬ್ಬಿಣದಿಂದ ಅಂತ. ಇದು ಹಾರ್ಡ್ವೇರ್ ಬಹಳ ಇಂಪಾರ್ಟೆಂಟ್. ನಾವಿವತ್ತು ಪ್ರಾಜೆಕ್ಟ್ ಅನ್ನ ಈ ತರ ನೀಟಾಗಿ ನೋಡ್ಲಿಕ್ಕೆ ಅಲ್ಲಿ ಮೇಲೆ ಕಬ್ಬಿಣ ಬಳಸಿದೆ. ಎಲ್ಲದಕ್ಕೂ ಕಬ್ಬಿಣ ಬೇಕು. ಅಣೆಕಟ್ಟುಗಳ ನಿರ್ಮಾಣ ಮಾಡೋಕೆ ಕಬ್ಬಿಣ ಬೇಕು, ಮನೆ ಕಟ್ಟಕ್ಕೆ ಕಬ್ಬಿಣ ಬೇಕು, ರಸ್ತೆಗಳ ನಿರ್ಮಾಣದಲ್ಲಿ ಸೇತುವೆಗಳ ನಿರ್ಮಾಣ ಮಾಡಬೇಕು ಅಂದ್ರೆ ಅಲ್ಲಿ ಏನ್ ಬೇಕು? ಕಬ್ಬಿಣ ಬೇಕು. ಹಾಗಾಗಿ ಕೈಗಾರಿಕೆಗಳಿಗೆ ಮೂಲ ಇದು. ಮೂಲ ಆಗಿಲ್ಲ, ಮೂಲ ಅಂತ. ನೆಕ್ಸ್ಟ್ ನೋಡಿ, ಕರ್ನಾಟಕವು ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಪ್ರಾರಂಭ ಮಾಡ್ತು. ನೋಡಿ, ಇದು ಕರ್ನಾಟಕದ ನಕ್ಷೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ. ಎಲ್ಲೆಡೆ? ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನ ಮೊಟ್ಟ ಮೊದಲ ಬಾರಿಗೆ ಮೈಸೂರು ಸಂಸ್ಥಾನದವರು ಪ್ರಾರಂಭ ಮಾಡಿದ್ರು. ಸರ್ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದ ಭದ್ರಾವತಿನ 1923ರಲ್ಲಿ, ಯಾವಾಗ ಹೇಳಿ? 1923ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅವತ್ತು ಏನ್ ಮಾಡಿದ್ರು? ಸ್ಥಾಪನೆಯನ್ನ ಮಾಡಿದ್ರು ಅಂತ. ಯಾಕೆ ಅಲ್ಲೇ ಭದ್ರಾವತಿಯಲ್ಲಿ ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನಾನು ನಿಮ್ಗೆ ಹೇಳಿದೆ, ಕೈಗಾರಿಕೆಗಳ ಸ್ಥಾಪನೆಗೆ ಪೂರಕವಾದ ಅಂಶಗಳು ಅಂತ ಮೊದಲಿಗೆ ಹೇಳಿದಾಗ ನಾನು ಹೇಳಿದೆ. ಒಂದು ಸ್ಥಳದಲ್ಲಿ ನಾವು ಕೈಗಾರಿಕೆಯನ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಈಗ ಉದಾಹರಣೆಗೆ ದೊಡ್ಡ ಹೋಟೆಲ್ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಅಂದ್ರೆ ಹೈವೇ ಪಕ್ಕ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಜನ ಓಡಾಡ್ತಾರೆ, ಬರ್ತಾರೆ, ತಿಂತಾರೆ, ರೊಕ್ಕ ಕೊಡ್ತಾರೆ, ಹೋಗ್ತಾರೆ, ಹೌದಾ? ಇಲ್ಲಿ ನಮ್ಮ ಶಾಲೆ ಒಳಗೆ ಒಂದು ದೊಡ್ಡ ಹೋಟೆಲ್ ಮಾಡಿದ್ರೆ ಯಾರು ತಿನ್ಬೇಕು? ನೀವು ತಿಂದಾಗ ಬರ್ತೀರಿ. ನೀವೆಷ್ಟು ಏನ್ ತಿಂತೀರಿ? ನೀವಲ್ಲಿ ತಿನ್ನಕ್ ಆಗಲ್ಲ. ನಾ ಹೇಳ್ದರ್ತಕ್ಕಂಥ ಯಾವುದೇ ಒಂದು ಏನೋ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕಾಗಿನೇ ಕೆಲವೊಂದಿಷ್ಟು ಸ್ಥಳಗಳು ಏನಾಗಿರ್ತಾವ ಅಂದ್ರೆ ಮೀಸಲಾಗಿ ಇರ್ತಾವ. ಹಾಗಾಗಿ ಭದ್ರಾವತಿಯಲ್ಲಿ ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ಚಿಕ್ಕಮಂಗ್ಳೂರಿನ ಬಾಬಾ ಬುಡನ್ಗಿರಿಯಲ್ಲಿ ಏನಿತ್ತು ಅಂದ್ರೆ ಕಬ್ಬಿಣದ ನೀರಿತ್ತು, ಭದ್ರಾವತಿಯಲ್ಲಿ ಭದ್ರಾ ನೀರಿತ್ತು, ವಿಶಾಲ ಭೂಮಿ ಇತ್ತು. ಹಾಗಾಗಿ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಕೈಗಾರಿಕೆಯನ್ನು ಪ್ರಾರಂಭ ಮಾಡಿದ್ರು. ಮುಂದೆ ಇದನ್ನ ಮೈಸೂರು ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಲಿಮಿಟೆಡ್ ಅಂತ ಹೆಸರು ಕೊಟ್ಟಿದ್ರು. ಅವಾಗ ಸ್ಟಾರ್ಟ್ ಆದಾಗ ಮೈಸೂರು ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಲಿಮಿಟೆಡ್ ಅಂತ. ಮುಂದೆ ಅದನ್ನೇನ್ ಮಾಡಿದ್ರು ಅಂದ್ರೆ ಸರ್ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತೆ ಉಕ್ಕಿನ ಕೈಗಾರಿಕೆ ಮುಂದೆ ಏನ್ ಮಾಡಿದ್ರು ಹೆಸರನ್ನ ಕೊಡ್ತಾರೆ. 79ರಲ್ಲಿ ಉಕ್ಕು ಪ್ರಾಧಿಕಾರ, ಭಾರತದ ಉಕ್ಕು ಪ್ರಾಧಿಕಾರಕ್ಕೆ ಅದರ ಜವಾಬ್ದಾರಿ ಕೊಟ್ಟರು. ಮೈಸೂರು ಮಹಾರಾಜ ಸ್ಟಾರ್ಟ್ ಮಾಡಿದ್ರು, ಸ್ವಾತಂತ್ರ್ಯ ಸಿಕ್ತು, ಅದು ಸರ್ಕಾರದ ಸ್ವತ್ತಾತು. ಕರ್ನಾಟಕ ಸರ್ಕಾರದಲ್ಲಿ ಏನ್ ಮಾಡಿದ್ರು ಅಂದ್ರೆ ಭಾರತದ ಉಕ್ಕು ಪ್ರಾಧಿಕಾರಕ್ಕೆ ಅದನ್ನ ಜವಾಬ್ದಾರಿಯನ್ನ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟರು. ಅವರು ಇಂದು ಇದಕ್ಕೆ ಏನ್ ಮಾಡಿದ್ರು ಅಂದ್ರೆ ಕಬ್ಬಿಣ ಮತ್ತು ವಿಶ್ವೇಶ್ವರಯ್ಯ ಅಂತ ಹೇಳಿದ್ರು. ನಾನು ಈ ರೀತಿ ಹೆಸರನ್ನ ಇಟ್ಟಿದ್ದಾರೆ ನೋಡ್ರಿ ಗೌರವಾಗಿ. ನೆಕ್ಸ್ಟ್ ಅಗತ್ಯವಾದ ಕಬ್ಬಿಣದಲ್ಲಿ ಕೆಮ್ಮಣ್ಣಗುಂಡಿಯಿಂದ, ಬಂಡಿ ಗುಡ್ಡದಿಂದ ಸುಣ್ಣ, ಭದ್ರಾ ನದಿಯಿಂದ ನೀರು, ಸಂಡೂರಿನಿಂದ ಮ್ಯಾಂಗನೀಸ್ ಏನಾಗಿದೆ ಅಂತ ಇವತ್ತು ಅದಕ್ಕೆ ಬರ್ತಾ ಇದೆ. ಬಟ್ ಇವತ್ತು ಕೆಮ್ಮಣ್ಣಗುಂಡೆ ಕುದುರೆಮುಖದಲ್ಲಿ ಏನಾಗಿದೆ ಅಂದ್ರೆ ಅದಿರು ತೆಗಿಯಕ್ಕೆ ಬಿಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಅದನ್ನ ನಿಷೇಧ ಮಾಡಿದೆ. ಹಾಗಾಗಿ ಇನ್ನು ಆರಂಭದಲ್ಲಿ ಊದುಕುಲುಮೆಗೆ ಉರುವಲನ್ನ ಉಪಯೋಗಿಸಲಾಗ್ತಿತ್ತು. ಮುಂದೆ ಏನ್ ಮಾಡಿದ್ರು, ಈ ವಿದ್ಯುತ್ ಶಕ್ತಿ ಇವೆಲ್ಲ ಬಂದ ಮೇಲೆ ಎಲ್ಲಿ ಅಂದ್ರೆ ಜೋಗದಲ್ಲಿ ನಿಂಗಲಮಕ್ಕಿ ಡ್ಯಾಮಿಗೆ ಅಣೆಕಟ್ಟು ಕಟ್ಟಿ ಜೋಗದಲ್ಲಿ ಏನ್ ಮಾಡಿದ್ರು, ಶರಾವತಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರವನ್ನು ಅಲ್ಲಿ ಉದ್ಘಾಟನೆ ಮಾಡಿದ್ಮೇಲೆ ಅದರ ವಿದ್ಯುತ್ ಅನ್ನ ಇವರು ತಗೊಂಡು ಊದುಗೊಲುಮೆಯನ್ನ ಏನ್ ಮಾಡಿದ್ರು, ಬಂದ್ ಮಾಡಿ ಈಗ ತಂತ್ರಜ್ಞಾನವನ್ನು ಬಳಸಿಕೊಂಡು ಏನ್ ಮಾಡಿದ್ರು, ಜಲವಿದ್ಯುತ್ ಶಕ್ತಿಯ ಉತ್ಪಾದನೆಯನ್ನು ಬಳಸಿಕೊಂಡು ಏನನ್ನ ಕಬ್ಬಿಣವನ್ನು ಉತ್ಪಾದನೆಯನ್ನ ಮಾಡಿದ್ರು ಅಂತ. ಹಾಗೆ ಈಗ ವಿಶೇಷ ರೀತಿಯ ಉಕ್ಕು ಬೀಡು ಕಬ್ಬಿಣವನ್ನು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ. ಫಾಸ್ಟ್ ಆಗುತ್ತಪ್ಪ. ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್ ಅಂತ
ಹಂಗಾರೆ ಕರ್ನಾಟಕದಲ್ಲಿ ಇದು ಒಂದಾಯ್ತಾ? ಇಲ್ಲ. ಇನ್ನೊಂದು ಎಲ್ಲಿದ್ರೆ ಬಳ್ಳಾರಿ ಜಿಲ್ಲೆ ಒಳಗೆ ಒಂದೈತಿ. ಲೀನಾ ಎಲ್ಲಿದೆ ಅಂತಂದ್ರೆ ಬಳ್ಳಾರಿ ಜಿಲ್ಲೆಯ ತೋರಣಗಲ್ ಅಂತ ಬರುತ್ತೆ. ತೋರಣಗಲ್ನಲ್ಲಿ ಇದೆ, ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ತೋರಣಗಲ್ ಬಹಳ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತು ಬಹಳಷ್ಟು ಲಾಭದಾಯಕವಾಗಿ ಅದೇನಾಗ್ತಾ ಇದೆ ಅಂದ್ರೆ ಇವತ್ತು ಏನು ಕಬ್ಬಿಣ ಮತ್ತು ಅದಿನ ಉಕ್ಕನ್ನ ಉತ್ಪಾದನೆಯನ್ನ ಮಾಡ್ತಾ ಇದೆ. ವಿಜಯನಗರ ಉಕ್ಕು ಅಂತ ಹೇಳಿ ಇದು ಬಳ್ಳಾರಿ ಜಿಲ್ಲೆ ತೋರಣಗಲ್ ಐತಿ. 2001ರಲ್ಲಿ ಅತ್ಯಾಧುನಿಕ ಫೋರೆಕ್ಸ್ ಅಂತ ಹೇಳಿ ಒಂದು ತಂತ್ರಜ್ಞಾನ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಅದೊಂದು ಫೋರೆಕ್ಸ್ ಅಂತಕ್ಕಂಥ ತಂತ್ರಜ್ಞಾನ ಬಳಸ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಇಲ್ಲಿಗೆ ಕಬ್ಬಿಣ ಮತ್ತೆ ಉಕ್ಕಿನ ಕೈಗಾರಿಕೆ ಇದು ಬರೋದು ಯಾವುದು ಅಂತಂದ್ರೆ ನಾರಿನ ಬೆಳೆ ಬಗ್ಗೆ, ಜವಳಿ ಅಂತ ಕರೀತಾರೆ. ನಾರು, ಜವಳಿ, ಹೌದಾ, ದಾರ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕರ್ನಾಟಕದಲ್ಲಿ ಯಾವುದು ಹತ್ತಿ ಬಟ್ಟೆ ಕೈಗಾರಿಕೆ ನೋಡೋಣ. ಏನನ್ನ ನೋಡೋಣ? ಹತ್ತಿ ಬಟ್ಟೆ ಕೈಗಾರಿಕೆ. ನೋಡ್ರಿ, ಹತ್ತಿ ಬಟ್ಟೆ ಕೈಗಾರಿಕೆ ಮೊದಲಿಗೆ ಆರಂಭಗೊಂಡು ಆಧುನಿಕ ಕೈಗಾರಿಕೆಗಳಲ್ಲಿ ಒಂದಾಗಿದೆ. ಮೊದಲ ಪ್ರಾರಂಭ ಆಗಿರುತ್ತೆ. ಬಹಳ ಹಳೇ ಕಾಲದಿಂದಲೂ ಭಾರತದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆ ಬಗ್ಗೆ ಮಾಹಿತಿ ಇದೆ. ಮೊದಲೆಲ್ಲ ಕೈಮಗ್ಗ ಇರ್ತಿದ್ರು. ನೇಕಾರರು ಏನ್ ಮಾಡ್ತಿದ್ರು ಅಂದ್ರೆ ಕೈಮಗ್ಗದಲ್ಲಿ ಏನ್ ಮಾಡ್ತಿದ್ರು, ಹತ್ತಿ ಬಟ್ಟೆಗಳನ್ನ ನೇಯುವಂತ ಕೆಲಸವನ್ನು ಮಾಡ್ತಿದ್ರು. ಅವ್ರಿಗೆ ಯಾವಾಗ ಅಂದ್ರೆ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಗುತ್ತೆ, ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಬಹಳಷ್ಟು ಜನ ನೇಕಾರ ಏನ್ ಮಾಡಿದ್ರು, ಆ ವೃತ್ತಿಯನ್ನ ಬಿಟ್ಟರು. ಕಾರಣ ಇಷ್ಟೇ, ಯಾಕೆ ಬಿಟ್ಟರು ಅಂದ್ರೆ ಈ ಕೈಗಾರಿಕೆಯಲ್ಲಿ ಬಂದಿರತಕ್ಕಂತ ಬಟ್ಟೆಗಳ ಮುಂದೆ ಈ ಬಟ್ಟೆಗಳ ಪೈಪೋಟಿ ಏನಾಗಿದೆ ಅಂತ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನೋಡಿ, ಬಟ್ಟೆ ತಯಾರಿಸ್ತಿದ್ರು. ಈಗಲೂ ಕೈಗೊಂಡಿದ್ದ ಬಟ್ಟೆ ನೇಯುವಂತ ರೂಢಿ ಎಲ್ಲಿದೆ? ಕೃತಕ ನಾರಿನ ಬಟ್ಟೆ, ವಿದೇಶಿ ಹತ್ತಿ ಬಟ್ಟೆ ಪೈಪೋಟಿಯ ನಡುವೆ ಹತ್ತಿ ಬಟ್ಟೆಗೆ ಈಗಲೂ ರಾಜ್ಯದಲ್ಲಿ ಅಪಾರವಾದಂತ ಬೇಡಿಕೆ. ಕೃತಕ ಬಟ್ಟೆ ತಯಾರು ಮಾಡ್ತಾರೆ. ಕೃತಕ ನಾರು ಅದು ಕಟ್ಟಿಗೆಯಿಂದ, ನೀಲಗಿರಿ ಮರ ಅಂತ ನೋಡಿದಿರಲ್ಲ, ನೀಲಗಿರಿ ಮರದಿಂದ ಏನ್ ಮಾಡ್ತಾರೆ, ಬಟ್ಟೆಗಳನ್ನ ಉತ್ಪಾದನೆ ಮಾಡ್ತಾರೆ ನೀಲಗಿರಿ ಮರದಿಂದ. ಹಾಗೆ ವಿದೇಶಗಳಿಂದ ಏನ್ ಮಾಡ್ತಾ ಇದ್ದಾರೆ, ಕಡಿಮೆ ದರದಲ್ಲಿ ವಸ್ತುಗಳ ರಫ್ತನ್ನ ಮಾಡಿಕೊಳ್ತಾರೆ, ಆಮದು ಮಾಡ್ಕೊಳ್ತಾರೆ. ಹಾಗಾಗಿ ಇವತ್ತು ಅಂತ ಕೃತಕ ನಾನು ಬಟ್ಟೆ ಉತ್ಪಾದನೆ ಜೊತೆಗೆ ವಿದೇಶದಿಂದ ಆಮದು ಮಾಡ್ಕೊಂಡ್ರು ಆದ್ರೂ ನಮ್ಮ ದೇಶದಲ್ಲಿ ಏನಿದೆ ಅಂದ್ರೆ ಹತ್ತಿ ಬಟ್ಟೆ ಕೈಗಾರಿಕೆ ಇದೆ. ಆಧುನಿಕ ಹತ್ತಿ ಗಿಡಗಳು 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಏನಾಗ್ತಾವ ಅಂದ್ರೆ ಆರಂಭಗೊಳ್ತಾವಂತ. ಹಾಗೆ ಹತ್ತಿ ಬೀಜ ಬೇರ್ಪಡಿಸುವ ಜಿನ್ನಿಂಗ್ ಗಿರಣಿ ಮತ್ತೆ ಹತ್ತಿ ದಾರ ತೆಗೆಯುವ ಸ್ಪಿನ್ನಿಂಗ್ ಗಿರಣಿ ಅಂತ. ಒಂದು ಜಿನ್ನಿಂಗ್ ಗಿರಣಿ, ಇನ್ನೊಂದು ಸ್ಪಿನ್ನಿಂಗ್ ಗಿರಣಿ. ಜಿನ್ನಿಂಗ್ ಗಿರಣಿ ಅಂದ್ರೆ ಏನ್ ಬಸವರಾಜ? ಜಿನ್ನಿಂಗ್ ಗಿರಣಿ ಅಂದ್ರೆ ಏನು? ಹತ್ತಿಯಿಂದ ಬೀಜ ಬೇರ್ಪಡಿಸುವಂತ ಜಿನ್ನಿಂಗ್ ಗಿರಣಿ, ಹತ್ತಿಯಿಂದ ದಾರ ತೆಗೆಯುವಂತದ್ದು ಯಾವುದು? ಸ್ಪಿನ್ನಿಂಗ್ ಗಿರಣಿ ಅಂತ. ಸ್ಪಿನ್ನಿಂಗ್ ಜಿನ್ನಿಂಗ್ ಎರಡು ತರ ಬರುತ್ತೆ, ಸ್ಪಿನ್ನಿಂಗ್ ಮತ್ತೆ ಜಿನ್ನಿಂಗ್ ಅಂತ. ನೆಕ್ಸ್ಟ್ 1884ರಲ್ಲಿ MSK ಗಿರಣಿ ಗುಲ್ಬರ್ಗದಲ್ಲಿ ಸ್ಥಾಪನೆಗೊಳ್ಳುತ್ತೆ. ಅಲ್ಲಿ ತೋರಿಸ್ತಾರೆ ನೋಡ್ರಿ, ಇಲ್ಲಿ ಮಾರ್ಕ್ ಬರುತ್ತೆ. ಎಲ್ಲಿ? ಇಲ್ಲಿ. ಇದು ಗುಲ್ಬರ್ಗ ಜಿಲ್ಲೆ ಮೊಟ್ಟ ಮೊದಲ ಬಾರಿಗೆ ಏನಾಗುತ್ತೆ, ಹತ್ತಿ ಗಿರಣಿ ಸ್ಥಾಪನೆ ಆಗುತ್ತೆ. ಅನಂತರ ಹುಬ್ಬಳ್ಳಿಯಲ್ಲಿ, ಅಲ್ಲಿ ನೋಡಿ ಕಾಣುತ್ತೆ, ಧಾರವಾಡ ಡಿಸ್ಟಿಕ್ ಅಲ್ಲಿ, ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಏನಾಗುತ್ತೆ, 2ನೇ ಗಿರಣಿ ಪ್ರಾರಂಭವಾಗುತ್ತೆ. ಹಾಗೆ ಮುಂದೆ 1900 ನಂತರ ದೊಡ್ಡ ಹತ್ತಿ ಬಟ್ಟೆ ಗಿರಣಿಗಳು ಸ್ಥಾಪನೆಗೊಳ್ತಾವೆ ಎಲ್ಲ ಕಡೆಗೂ. ಅಲ್ಲಿ ಇಲ್ಲಿ ಅನ್ನಂಗಿಲ್ಲ, ಬೆಂಗಳೂರಲ್ಲಿ ಇರ್ಬೋದು, ಹುಬ್ಬಳ್ಳಿಯಲ್ಲಿ ಇರ್ಬೋದು, ಗುಲ್ಬರ್ಗಾದಲ್ಲಿ ಇರ್ಬೋದು. ನೋಡಿ, ಅವುಗಳಲ್ಲಿ ಬೆಂಗಳೂರಿನ ಬಿನ್ನಿ ಮಿಲ್ ಅಂತ ಬರುತ್ತೆ, ದೊಡ್ಡ ಮಿಲ್ ಅದು. ಇಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಬಿನ್ನಿ ಮಿಲ್ಲು, ಮಿನರ್ವ್ ಮಿಲ್ಲು, ಮೈಸೂರಿನ KR ಮಿಲ್ಲು, ದಾವಣಗೆರೆಯ ಕಾಟನ್ ಮಿಲ್ಲು, ಇವೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಾಗಿದ್ದು ಅಂತ ನಮ್ಮ ಕರ್ನಾಟಕದಲ್ಲಿ ಇದ್ದು. ಎಲ್ಲಿದ್ದು ಹೇಳಿ? ಕರ್ನಾಟಕದಲ್ಲಿ ಇದ್ದು. ನೆಕ್ಸ್ಟ್, ದಾವಣಗೆರೆಯು ರಾಜ್ಯದ ಅತಿ ಮುಖ್ಯ ಹತ್ತಿ ಬಟ್ಟೆ
ಕೈಗಾರಿಕಾ ಕೇಂದ್ರ ಆಯ್ತು. ಹಾಗಾಗಿ ಇದನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಏನಿದೆ ಮ್ಯಾಂಚೆಸ್ಟರ್? ಭಾರತದ ಮ್ಯಾಂಚೆಸ್ಟರ್ ಮುಂಬೈ, ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ. ಇಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ, ಭಾರತದ ಹೆಬ್ಬಾಗಿಲು ಮುಂಬೈ, ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು. ಕರ್ನಾಟಕದ ಹೆಬ್ಬಾಗಿಲು ಅದು ನವಮಂಗಳೂರು. ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ಹಾಗೆ ಹೋಗ್ಬೇಡ, ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ದಾವಣಗೆರೆ ಕರೀತಾರೆ. ಯಾಕೆ ಕರೀತಾರೆ ಅಂದ್ರೆ ಅಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಜಾಸ್ತಿ ಇರೋದ್ರಿಂದ ಮ್ಯಾಂಚೆಸ್ಟರ್. ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು? ದಾವಣಗೆರೆ. ಇಂಗ್ಲೆಂಡ್ ನಲ್ಲಿ ಮ್ಯಾಂಚೆಸ್ಟರ್ ನಗರ ಇದೆ. ಎಲ್ಲೈತದು? ಇಂಗ್ಲೆಂಡ್. ಅಲ್ಲಿ ಬರೀ ಹತ್ತಿ ಬಟ್ಟೆ ಕೈಗಾರಿಕೆ. ಕುತ್ಕೊಳ್ಳೋದು ನೋಡ್ಲಾ? ಸರಿ ಮುಂದೆ ಈ ಕಡೆ ಜಾಗ ಇಲ್ಲ, ಬರಬೇಕು. ಸರಿ ಹಿಂಗ್ ಕುತ್ಕೊಂಡಿದ್ಯಾ? ಲಂಡನ್ ಇರ್ತಕ್ಕಂಥ ಮ್ಯಾಂಚೆಸ್ಟರ್. ಈಗ ನೋಡಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಇವತ್ತು ನರಗುಂದ, ಗೋಕಾಕ್, ಬಳ್ಳಾರಿ, ಹುಣಸೂರು, ನಂಜನಗೂಡು, ಪಿರಿಯಾಪಟ್ಟಣ, ಚಾಮರಾಜನಗರ ಹತ್ತಿ ಬಟ್ಟೆ ನೂಲುವ ನೇಯುವ ಗಿರಣಿಗಳು, ಗದಗ, ಬೆಟಗೇರಿ, ಬಾದಾಮಿ, ಮೊಳಕಾಲ್ಮೂರು, ಬಾಗಲಕೋಟೆ, ರಬಕವಿ, ಗುಳೇದಗೂಡ, ಇಳಕಲ್, ಹುಬ್ಬಳ್ಳಿ, ಕೆಸರದೆ ಇಳಕಲ್, ಸೀರೆ ಉಟ್ಕೊಂಡು ಕಿಳಿಲಾಡು ಇವೆಲ್ಲ ಎಲ್ಲಿ ಅಂದ್ರೆ ಅಲ್ಲಿ ರೆಡಿ ಆಗ್ತಕ್ಕಂಥ ಬಟ್ಟೆಗಳು. ನೆಕ್ಸ್ಟ್ ನೋಡ್ಕೇಳಿ, ಓದ್ಕೇಳಿ, ಹೋಗ್ಬೇಡ, ಮುಂದೆ ಹೋಗ್ಬೇಡ. ಇವತ್ತು 44 ಹತ್ತಿ ಬಟ್ಟೆ ಗಿರಣಿಗಳದಾವ. ವಾರ್ಷಿಕ ಸರಾಸರಿ 5.1 ದಶಲಕ್ಷ ಮೀಟರ್ ಬಟ್ಟೆಯಿಂದ ಏನ್ ಮಾಡ್ತದ? ಉತ್ಪಾದನೆಯನ್ನ ಮಾಡ್ತಾ ಇದ್ದಾವೆ. ಮುಂದೆ ಇತ್ತೀಚೆಗೆ ಹತ್ತಿ ಗಿರಣಿಗಳು ಮುಚ್ಚುತ್ತಿರಲು ಕಾರಣಗಳು ಅಂತಂದ್ರೆ ಕಚ್ಚಾ ಹತ್ತಿಯ ಕೊರತೆ, ಅಂದ್ರೆ ಉದ್ದನೆಳೆಯ ಕಚ್ಚಾ ಹತ್ತಿಯ ಕೊರತೆ. ಇವತ್ತು ಹತ್ತಿ ಬಿಡಿಸೋರಿಲ್ಲ, ಹತ್ತಿ ಬೆಳೀತಾರೆ. ನಿಮ್ಮಲ್ಲಿ ಯಾರು ಬೆಳೆಯಲ್ಲ? ಹತ್ತಿನ ಬೆಳೀತಿದ್ರ? ಹತ್ತಿ ಬೆಳೆಯೋಕೆ ಲೇಬರ್ ಜಾಸ್ತಿ ಬೇಕು. ಯಾಕೆಂದ್ರೆ ಅದು ಮಿಷನ್ ನಿಂದ ಮಾಡುವಂತ ಕೆಲಸ ಅಲ್ಲ. ಅದನ್ನ ಅರಳೆಯನ್ನು ಏನ್ ಮಾಡಬೇಕು? ಗಿಡದಿಂದ ತೆಗಿಬೇಕು. ಈಗ ತೆಗಿಯೋದು ಏನಾಗಿದೆ ಅಂದ್ರೆ ಬಹಳಷ್ಟು ಕಷ್ಟದಾಯಕ ಆಗಿರೋದ್ರಿಂದ ಇವತ್ತಿಂತ ಸಮಸ್ಯೆ ಬಂದಿರೋದ್ರಿಂದ ಕಚ್ಚಾತೆ ಕೊರತೆ. ಹಳೆ ಯಂತ್ರಗಳು, ಇವತ್ತು ಹೊಸ ಯಂತ್ರಗಳಿಲ್ಲ. ಕೊರತೆ. ಯಾವ ಕೊರತೆ? ಕೊರತೆ. ಮತ್ತೆ ಜೋರ ಹೇಳ್ರಿ. ಮತ್ತೆ ಮುಂದೆ ಇತ್ಯಾದಿ. ಇವೆಲ್ಲ ಏನೇನು ಕಾರ್ಮಿಕರು ಕಷ್ಟ ಸಿಗಲ್ಲ, ಕಾರ್ಮಿಕರು. ಅದಾಯ್ತಾ? ಇದರಿಂದಾಗಿ ಕರ್ನಾಟಕ ಸರ್ಕಾರ ಏನ್ ಮಾಡ್ತು ಅಂದ್ರೆ ಸುವರ್ಣ ಜವಳಿ ನೀತಿ ಅಂತ ಜಾರಿಗೆ ತಂದು 2008ರಿಂದ 2013 ಸಿದ್ಧ ಉಡುಪಿನ ಪಾರ್ಕ್ಗಳು ಅಂತ. ಇವತ್ತು ನೀವು ಅರಸೀಕೆರೆ ತಾಲೂಕಿನ ಗೊತ್ತಾಗತಿ ಸುವರ್ಣ ಜವಳಿ ನೀತಿ ಏನು ಉಪಯೋಗ ಆಯ್ತು ಅಂತ ನೋಡಿ. ಕರ್ನಾಟಕದ ಜವಳಿ ಉದ್ಯಮದ ಪರಿಸ್ಥಿತಿಯನ್ನು ಸುಧಾರಿಸಲು ಸುವರ್ಣ ಜವಳಿ ನೀತಿ 2008ರಿಂದ 2017 ಯೋಜನೆಯನ್ನು ಸರ್ಕಾರ ಪ್ರಾರಂಭಿಸಿ 11 ಜಿಲ್ಲೆಗಳಲ್ಲಿ ಬಟ್ಟೆ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಿದೆ. ಅದರಲ್ಲಿ ಅರಸೀಕೆರೆನೂ ಐತಿ. ನೀವೆಲ್ಲ ಗಾರ್ಮೆಂಟ್ಸ್ ಹೋಗ್ತಿರಲ್ಲ, ಗಾರ್ಮೆಂಟ್ಸ್. ಇವತ್ತು ಗಾರ್ಮೆಂಟ್ಸ್ ನೀವಲ್ಲ, ಮನೆಗಿರೋರು ಹೋಗ್ತಾರೆ. ಅರಸೀಕೆರೆ ಅಂತ ಹೇಳಿದೆ, ನೀವು ಹೋಗ್ತೀನಿ ಅಂತ ಹೇಳಿದೆ. ನಾನು ಹೇಮಂತ್ ಹಂಗೆ ಹೇಳಿದಿಲ್ಲ. ನಾನು ನೀವು ಹಂಗ ಹೇಳಿರಿ ಅಂತ. ನಾವ ಯಾರು? ಸರಿ ಸಿದ್ಧ ಉಡುಪಿನ ಪಾರ್ಕ್ಗಳು ಈಗಾಗಲೇ ಎಲ್ಲಾ ದೇಶದಿಂದ ಅಂದ್ರೆ ಬಟ್ಟೆ ರಫ್ತಿನಲ್ಲಿ ಕರ್ನಾಟಕ ದೇಶ 2ನೇ ಸ್ಥಾನದಲ್ಲಿ ಐತಂತೆ. ದೊಡ್ಡಬಳ್ಳಾಪುರ, ಆನೇಕಲ್ಲು, ಬೆಳಗಾವಿ, ಮೈಸೂರು, ರಾಮನಗರಗಳಲ್ಲಿ ಇಂತಹ ಪಾರ್ಕ್ಗಳನ್ನ ನಾವು ನೋಡ್ತಾ ಇದ್ವಿ. ನಿಮ್ಮೂರಾಗಿರೋ ಪಾರ್ಕ್ ಏನೂ ಅಲ್ಲ ಅಂತ. ಅದಕ್ಕಿಂತ ದೊಡ್ಡ ಮಟ್ಟದ ಪಾರ್ಕ್ಗಳು ಎಲ್ಲಿದಾವಂತೆ? ದೊಡ್ಡಬಳ್ಳಾಪುರ, ಆನೇಕಲ್ಲು, ಬೆಳಗಾವಿ, ಮೈಸೂರುಗಳಲ್ಲಿ, ರಾಮನಗರಗಳಲ್ಲಿ ಕಾಣ್ತಾ ಇದ್ದಾರೆ. ನೆಕ್ಸ್ಟ್ ಬಹಳ ಬೇಗ ಸಕ್ಕರೆ ಕೈಗಾರಿಕೆ.